ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ ಪಾರ್ಟ್ 21. ಓಕೆನಾ? ಎಪಿಸೋಡ್ 21 ಆಯಿತು ಇವತ್ತಿಗೆ. ಇದೇನೆಂದರೆ ನಿಮ್ಮ ಹೇಟರ್ಸ್ಗೆ ಏನು ಶಿಕ್ಷೆ. ಓಕೆನಾ? ಆ್ಯಂಡ್ ಇದು ಯಾರು ಮೇಲೆ ಕೆಳಗೆ ಆ ಥರ ಎಲ್ಲ ಏನೂ ಅಲ್ಲ, ಅಥವಾ ಅವ್ರು ಸಿಕ್ಕಾಪಟ್ಟೆ ಒಳ್ಳೆಯವರು ಇವ್ರು ತುಂಬ ಕೆಟ್ಟವರು ಅಂತ ಸಾಬೀತು ಮಾಡೋ ಥರನೂ ಅಲ್ಲ, ಅಥವಾ ಇದೊಂಥರ ಶಾಪ ಹಾಕೋ ಥರ ಖಂಡಿತ ಅಲ್ಲ. ನಿಮ್ಮ ಮೈಂಡ್ ಬ್ಲಾಕೇಜಸ್ ಏನಾಗಿದೆ ಅಂದರೆ ನಿಮ್ಮ ಹೇಟರ್ಸ್ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಮೈಂಡ್ ಏನು ಬ್ಲಾಕ್ ಆಗಿದೆ ಅದರಿಂದ ನೀವು ಆಚೆ ಬರಬೇಕು. ನಿಮ್ಮ ಜೀವನ ನಿಮ್ಮ ಪಾಡಿಗೆ ನೀವು ನಿಮ್ಮ ಲೈಫ್ನ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದಷ್ಟೇ ಇದು ವಿಡಿಯೋ. ಓಕೆನಾ? ಆ್ಯಂಡ್ ಅವ್ರವ್ರ ಪಾಪದ ಬುತ್ತಿ ತುಂಬಿತು ಅಂದ ತಕ್ಷಣ ಯಾರನ್ನೂ ಕಾಯೋದಿಲ್ಲ ಆಯಿತಾ. ಟೈಮ್ ಅನ್ನೋದು ಖಂಡಿತ ಕಾಯೋದಿಲ್ಲ. ಆ ಶಿಕ್ಷೆ ಅನ್ನೋದು ಏನಿರುತ್ತೆ, ಅಥವಾ ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು, ನಡೀತಾ ಹೋಗುತ್ತೆ ಅಲ್ವಾ. ಸೊ ಇಲ್ಲಿ ಇವತ್ತು ನೋಡೋಣ ಪಾರ್ಟ್ 21, ಹೇಟರ್ಸ್ಗೇನು ಶಿಕ್ಷೆ. ಬಾಬಾ ಪ್ಲೀಸ್ ಗೈಡ್. ಓಕೆ ನೋಡಿ, ಜೀವನ ನಡ್ಕೊಂಡು ಹೋಗುತ್ತೆ ಅಂದೆ, ಚಾರಿಯಟ್ ಬಂತು. ಓಕೆ, ಸೊ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಇವಾಗ ಹೇಳ್ತಾ ಇದ್ದಾರೆ ಬಾಬಾ ಅಂದರೆ ನಿಮ್ಮ ಭಕ್ತಿ, ನಿಮ್ಮ ಶ್ರದ್ಧೆ ಯಾರಲ್ಲಿದೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮಗೆ ಇವಾಗ ಕ್ಲಿಯರ್ ಆಗಿದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ ನಿನ್ನ ಮುಂದೆ ಕ್ಲಿಯರಾಗಿ ಜನಗಳ ಪರಿಚಯ ಮಾಡಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಕ್ಲಿಯರಾಗಿ ಜನಗಳ ಪರಿಚಯ ಮಾಡಿಸಿದಾರಂತೆ ನಿಮಗೆ. ಅಂದರೆ ಮೇಲ್ನೋಟಕ್ಕೆ ಒಂಥರ ಇದ್ದರು, ಒಳನೋಟಕ್ಕೆ ಒಂಥರ. ಅದು ಒಳನೋಟದಲ್ಲಿ ಅಂದರೆ ಅವ್ರು ಯಾವ ಥರ ಇದ್ದರು, ಅವ್ರದ್ದು ಆ್ಯಕ್ಚುಯಲ್ ಬಿಹೇವಿಯರ್ ಏನು, ಅವ್ರು ಯಾವ ಸ್ವಭಾವದವರು ಅನ್ನೋದನ್ನು ನಿಮಗೆ ಪರಿಚಯ ಮಾಡಿಸಿದ್ದೀನಿ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಇದೇನು ಗೊತ್ತಿಲ್ಲಪ್ಪ, ನೋಡೋಣ ಏನಿದು ಇನ್ನು ಫರ್ದರ್ ಇನ್ನೇನು ಹೇಳ್ತಾರೆ. ಎಸ್ ಬಾಬಾ ಪ್ಲೀಸ್ ಗೈಡ್. ಇದು ಮೇಜರ್ ಆರ್ಕನ ಇವೆಲ್ಲ, ಅಂದರೆ ಮೇಜರಾಗಿ ವಾವ್. ಸೊ ಇವಾಗ ನಿಮ್ಮ ಪರಿಚಯ ಮಾಡಿಸಿದ್ದಾರೆ. ಇಲ್ಲೇನಾಗಿದೆ ಅಂತಂದರೆ 6 ಆಫ್ ವಾಂಡ್ಸ್ ಬಂತು. ಅಂದರೆ ನಿಮ್ಮ ಏಳಿಗೆ, ನಿಮ್ಮ ಏಳಿಗೆ ಮತ್ತು ನಿಮ್ಮ ಇದು ಹೇಗಿದೆ ಅಂತಂದರೆ, ಯಾವ ಥರ ರೆಕಗ್ನಿಷನ್ ಸಿಗುತ್ತೆ ನಿಮಗೆ ಅಂತಂದರೆ, ನೋಡಿ ನಾನು ಹೇಳೋದು ಎಲ್ಲರೂ ಇಡೀ ಪ್ರಪಂಚಕ್ಕೆ ತಿಳಿಯೋ ಥರ ಬದುಕಿ ಸಾಯ್ತಾರೆ ಆ ಥರನೂ ಅಲ್ಲ ಆಯಿತಾ. ನಮ್ಮ ಜೀವನದಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ನಮ್ಮ ಕಾಂಟ್ರಿಬ್ಯೂಷನ್ ಏನು ನಮಗೆ ಗೊತ್ತಿರುತ್ತೆ. ಸೊ ಆ ಪ್ರಕಾರ ಅಂದರೆ ನೀವು ಆಫೀಸ್ ವಿಚಾರದಲ್ಲಿ ತೊಗೊಳ್ತೀರಾ, ಅಥವಾ ಮನೆ ವಿಚಾರದಲ್ಲಿ ತೊಗೋತೀರಾ, ನೀವು ಬಿಸ್ನೆಸ್ ಮಾಡ್ತಾಯಿದ್ದೀರಾ, ಅಥವಾ ನೀವು ಏನು ಮಾಡ್ತಾಯಿದ್ದೀರಾ ನಿಮಗೆ ಗೊತ್ತು. ಓಕೆನಾ? ಸೊ ಇಲ್ಲಿ ಫಸ್ಟು ನಿಮ್ಮದೇ ಎನರ್ಜಿ ಬರ್ತಾ ಇರೋದು. ಹೇಟರ್ಸ್ಗಿಂತ ಅಂತ ಹೇಳೋಕ್ಕಿಂತ ನಿಮ್ಮ ಎನರ್ಜಿ ತೋರಿಸ್ತಾ ಇದ್ದಾರೆ ನನಗೆ. ಇಲ್ಲಿ ಏನಂತಂದರೆ, ಲೈಕ್ ನಿನ್ನ ಏಳಿಗೆ ನೋಡಿ, ನಿನ್ನ ಏಳಿಗೆ ಸಹಿಸದೆ ನಿನ್ನ ಬಗ್ಗೆ ಕೆಟ್ಟದಾಗಿ ಯಾರೆಲ್ಲ ನೆಗೆಟಿವಿಟಿ ಮಾಡಿದ್ರು ಅವರ ಪರಿಚಯ ನಿಂಗೆ ಮಾಡಿಸಿದ್ದೀನಿ ಅಂತ ಫಸ್ಟು ತೋರಿಸ್ತಾ ಇದ್ದಾರೆ. ಜೊತೆಗೆ ನಿನ್ನ ಏಳಿಗೆ ಮೇಲೆ ಕಣ್ಣು ಹಾಕಿ ಯಾರು ನಿನ್ನನ್ನು ತಡೆ ಹಾಕಿದ್ರು ಆಯಿತಾ, ತಡೆ ಹಾಕಿದ್ರು, ಈಗ ಅದೆಲ್ಲ ಕ್ಲೋಸ್ ಆಯಿತು ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಇನ್ನು ತಡೆ ಆ ಥರ ಎಲ್ಲ ಮುಂದೆ ನಡೆಯಲ್ಲ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ? ಸೊ ಫರ್ದರ್ ನೋಡೋಣ ಈಗ ಇನ್ನೇನು ಹೇಳ್ತಾರೆ ಅಂತ. ನೋಡಿ, ನಾನು ಆ್ಯಕ್ಚುಲಾಗಿ ಹೇಟರ್ಸ್ಗೇನು ಶಿಕ್ಷೆ ಅಂತ ಕೇಳಿದ್ರೆ ನಿಮ್ಮ ಎನರ್ಜಿ ತೋರಿಸ್ತಾ ಇದ್ದಾರೆ. ನಾನೇನು ಮಾಡಲಿ? ಎಸ್ ಬಾಬಾ, ಅಂದರೆ ಇದು ಮೇಜರ್. ಅರ್ಥ ಆಯ್ತಾ? ಇದು ಸುಮ್ಮನೆ ಹೇಳ್ತಾ ಇರೋದಲ್ಲ ಭಗವಂತ. ಅಂದರೆ ನಿಮ್ಮ ಸಾಧನೆ ಮೇಲೆ, ನಿಮ್ಮ ಯಶಸ್ಸಿನ ಮೇಲೆ, ನಿಮ್ಮ ಜೀವನದ ಮೇಲೆ ಯಾವ ಥರ ಕಣ್ಣು ಹಾಕಿ ಒಂದು ತಡೆ ಹಾಕಿದ್ರು ಅದನ್ನು ನಿನಗೆ ಮನದಟ್ಟು ಮಾಡಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಅರ್ಥ ಆಗಿದೆ ಇವಾಗ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕಾರ್ಡು ನೋಡಿ, ಕ್ವೀನ್ ಆಫ್ ಪೆಂಟಿಕಲ್ಸ್. ಓಕೆ, ಸೊ ಇದು ನಿಮ್ಮ ಎನರ್ಜಿನೇ, ನಾನೇನು ಮಾಡಲಪ್ಪ. ಸೊ ಇಲ್ಲೇನು ಹೇಳ್ತಾರೆ, ಇದು ನಿಮ್ಮ ಅಂದರೆ ನೀವು ಇವಾಗ ನೋಡಿ, ಇದು ಎಷ್ಟು ಜನಕ್ಕೆ ರೆಸೊನೇಟ್ ಆಗುತ್ತೆ, ಎಷ್ಟು ಜನಕ್ಕೆ ಇದು ಈ ರೀಡಿಂಗ್ ಅನ್ವಯಿಸುತ್ತೆ, ನೀವು ದಯವಿಟ್ಟು ನೀವು ಹೇಳಬೇಕು. ಇವಾಗ ನಿಮಗೆ ಅರ್ಥ ಆಗಿದೆಯಾ, ಅಥವಾ ನೀವು ಈ ಎನರ್ಜಿಲಿದ್ದೀರಾ, ಈ ಎನರ್ಜಿಲಿದ್ದೀರಾ ಆ ಥರ. ಅಂದರೆ ಇವಾಗ ನಿಮ್ಗೆ ಈ ವಿಡಿಯೋ ಸಿಕ್ಕಿದೆ ಅಂತಂದರೆ ಇದು ಯಾವುದೋ ಒಂದು ಕಾರ್ಡ್ ಆದರೂ ನಿಮಗೆ ಅನ್ವಯಿಸುತ್ತೆ. ಅರ್ಥ ಆಯ್ತಾ? ಆ ಥರ. ಅಥವಾ ಫುಲ್ಲು ರೀಡಿಂಗು ನಿಮಗಿರ್ಬೋದು.
ಇಲ್ಲೇನು ಹೇಳ್ತಾ ಇದ್ದಾರೆ, ಫಸ್ಟು ಈ ಎನರ್ಜಿಲಿ ಇದ್ದೀರಾ ನೀವು ಅಂದರೆ ನಿಮ್ಗೆ ಅರ್ಥ ಆಯ್ತಾ, ನಿಮ್ಗೆ ನಿಮ್ಮ ಹೇಟರ್ಸ್ ಏನೇನು ಅನ್ಯಾಯ ಮಾಡಿದ್ರು, ಏನು ತೊಂದರೆ ಮಾಡಿದ್ದಾರೆ ನಿಮಗೆ ಅನ್ನೋದು ಅರ್ಥ ಆಗಿದೆಯಾ, ಅಥವಾ ನಿಮ್ಮ ಯಶಸ್ಸಿನ ಮೇಲೆ ನೀವು ಏನು ಪ್ರಯತ್ನ ಪಟ್ಟರೂ ತಡೆಯಾಗೋದು, ಇನ್ನೇನು ಬಂತು ಅಂದರೆ ಇನ್ನೊಂದು ಪ್ರಮೋಷನ್ನು ಏನೋ ಬರಬೇಕು, ಬಂತು ಇನ್ನೇನು ಅಂತ ಅನ್ಕೋತೀರಾ, ಅಷ್ಟರಲ್ಲಿ ಸ್ಟಾಪ್ ಆಯಿತು ಅಂತ ಬೇಜಾರು ಮಾಡ್ಕೋತೀರಾ, ಆ ಥರ ಏನಾದ್ರು ಆಗಿತ್ತಾ, ಅಥವಾ ದುಡ್ಡು ಕಾಸು ವಿಚಾರದಲ್ಲಿ ತೊಂದರೆ ಆಗಿತ್ತಾ ಅಂದರೆ ಇದೆಲ್ಲ ತಡೆ ಹಾಕಿದ್ದು ಅಂತ ಹೇಳ್ತಾ ಇದ್ದಾರೆ. ಆಯಿತಾ, ಈ ಥರ ಮಾಡಿದ ಅನ್ಯಾಯ ಅದು ಆ ಥರ ಅದು ನಿಮ್ಮ ಎನರ್ಜಿ ಅಲ್ಲ, ಅದನ್ನು ಎನರ್ಜಿ ನೋಡಿ, ನಿಮ್ಮ ಬ್ಯೂಟಿಫುಲ್ ಎನರ್ಜಿ ನೋಡಿ ಈ ಥರ ಒಂದು ತಡೆ ಹಾಕ್ತಾಯಿದ್ರು, ಅದನ್ನು ನಿಂಗೆ ಪರಿಚಯ ಮಾಡಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಭಗವಂತ. ಬಾಬಾ ಇವಾಗ ಪ್ಲೀಸ್ ಅವ್ರಿಗೆ ಹೇಟರ್ಸ್ಗೆ ಏನು ಶಿಕ್ಷೆ ಹೇಳಿಬಿಡಿ ಬಾಬಾ ಪ್ಲೀಸ್. ನೋಡಿ ಓಕೆ, ಫಸ್ಟು ಶಿಕ್ಷೆ ಏನು ಹೇಳ್ತಾ ಇದ್ದಾರೆ ಗೊತ್ತಾ, ಇದು ಮೇಜರ್ ಚೇಂಜಸ್ ಏನು ಬರ್ತಿದೆ ಅಂತ ಫಸ್ಟ್ ಹೇಳ್ತಾ ಇದ್ದಾರೆ. ನಿಮ್ಮನ್ನು ಒಂದು ರೀತಿ ಒಂಟಿ ಮಾಡಿಬಿಟ್ರು ಅಂತಲೂ ಹೇಳ್ತಾ ಇದ್ದಾರೆ. ಸೊ ಈ ಥರ ಒಂದು ಪರಿಸ್ಥಿತಿಗೆ ನಿಮ್ಮನ್ನು ತಳ್ಳಿದ್ರಲ್ವಾ, ಸೊ ಅವರ ಪರಿಸ್ಥಿತಿ ಅದೇ ಥರನೇ ಒಂಟಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರಪ್ಪ ಫಸ್ಟ್ ಕಾರ್ಡು. ಆದರೆ ಅದು ಯಾತಕ್ಕೆ ಅಂದರೆ ಅದು ಮೇಜರ್ ಯಾತಕ್ಕೆ, ಇವಾಗ ನಾವು ಅಂದ್ಕೊಳ್ಬೋದು ಇದೇನು ಮಹಾ ಅನ್ನೋ ಥರ ಅನಿಸ್ಬೋದು ನಿಮಗೆ, ಬಟ್ ಆ ಥರ ಒಂದು ಪರಿಸ್ಥಿತಿಲಿ ಇರ್ತಾರಲ್ವ ಅವ್ರಿಗಷ್ಟೇ ಗೊತ್ತಿರುತ್ತೆ ಅದ್ರ ನೋವೇನು, ಹಿಂಸೆ ಏನು, ಕಷ್ಟ ಏನು ಅನ್ನೋದು. ನಮ್ಗೆ ಅನಿಸ್ಬೋದು ಒಂಟಿಯಾಗಿದ್ದರು ಅಂತ, ಅದೇನು ಮಹಾ ಅಂತ. ಆ ಥರ ಅಲ್ಲ, ನೀವು ಆ ಥರ ಒಂಟಿಯಾಗಿದ್ದವ್ರ ಕತೆ ಕೇಳಿ, ಅಂದರೆ ಅವ್ರಿಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಪಾಪ ಜೀವನದಲ್ಲಿ, ಎಷ್ಟು ಥರ ಕಷ್ಟಗಳು, ಎಷ್ಟು ತರತರಾವರಿ ತೊಂದರೆಗಳನ್ನ ಒಬ್ಬರೇ ನಿಭಾಯಿಸ್ಬೇಕಾಗಿರುತ್ತೆ. ಯಾರೂ ಇರೋದಿಲ್ಲ ಹೆಲ್ಪ್ಗೆ, ಆ ಸಹಾಯಕ್ಕೆ ಅಂತ ಕರೆದ್ರೂ ಕೇಳಿದ್ರೂ ಯಾರೂ ಇರೋದಿಲ್ಲ, ಅಂಥ ಪರಿಸ್ಥಿತಿಲಿ ಇದ್ದರು ಅಂತ ತೋರಿಸ್ತಿದ್ದಾರೆ. ಅರ್ಥ ಆಯ್ತಾ, ಅದು ಭಗವಂತನೂ ನೋಡಿದ್ದಾರೆ. ಅದನ್ನು ನಿಮ್ಮನ್ನು ತಳ್ಳಿದ್ದ ಆ ಥರ ನೆಗೆಟಿವಿಟಿ ಮಾಡಿ ಆ ಥರ ಮಾಡಿದ್ರು, ಅದನ್ನು ಭಗವಂತನೂ ಹೇಳ್ತಾ ಇದ್ದಾರೆ ಎಸ್ ಈ ಥರ ಮಾಡಿರೋದು ಅಂತ. ಆ್ಯಂಡ್ ಇದೇ ಥರ ಸಿಚುಯೇಷನ್ನು ನಿಮ್ಮ ಹೇಟರ್ಸ್ಗೂ ಆಗ್ತಿದೆ ನೆಕ್ಸ್ಟು ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಎಸ್ ಬಾಬಾ ವಾಟ್ ಎಲ್ಸ್. ಇಲ್ಲಿ ನೋಡಿ, ಓ ಮೈ ಗುಡ್ನೆಸ್, ಇಲ್ಲಿ ನೋಡಿದ್ರಾ, ಇಲ್ಲಿ ನಿಮ್ಮ ಯಶಸ್ಸಿನ ಮೇಲೆ ನಿಮ್ಮ ಖುಷಿ ನಿಮ್ಮ ಯಾವ ಥರ ಇತ್ತು ಅಂತಂದರೆ, ನಿಮ್ಮ ವಿಕ್ಟ್ರಿ ಯಾವ ಥರ ಇತ್ತು ಅಂತಂದರೆ ಒಂದು ಬ್ಯೂಟಿಫುಲ್ ಎನರ್ಜಿ. ಇದು ಆ ಥರ ಆಗಬೇಕಾಗಿದ್ದನ್ನು ತಡೆ ಹಾಕಿದ್ರು. ಆಯಿತಾ, ಬರೀ ತಡೆ ಹಾಕಿ ನಿಮ್ಮನ್ನು ನಿಮ್ಮ ಸಾವು ಬಯಸಿದ್ರು ಅಂತಲೂ ತೋರಿಸ್ತಾ ಇದ್ದಾರೆ ನನಗೆ ಇಲ್ಲಿ. ಆಯಿತಾ, ನೀವು ಪ್ರಪಂಚನೇ ಬಿಟ್ಟು ಹೋಗ್ಬಿಡ್ಬೇಕು ನೀನು ಅನ್ನೋ ಥರ ಮಾಡಿದ್ದಾರೆ, ನೆಗೆಟಿವಿಟಿ ಮಾಡಿದ್ದಾರೆ ಅಂತ ತೋರಿಸ್ತಿದ್ದಾರೆ. ಸೊ ಇದು ನೆಕ್ಸ್ಟ್ ಅವರು ನಿಮ್ಮ ನೀವು ಕೇಳ್ತೀರಾ ಸ್ಟೋರಿ ಯಾರ್ದಾದ್ರೂ ಈ ಥರ ನಿಮ್ಮನಿಗೆ ತಡೆಗಿಡೆ ಹಾಕಿ ಈ ಥರ ಅನ್ಯಾಯ ಮಾಡಿದರು ಅಂದರೆ ಡೆಫಿನೆಟ್ 100% ಇದು ಕಾರ್ಡ್ಸು ಅವರದ್ದು ಸದ್ಯದಲ್ಲೇ ಸಾವು ಹತ್ತಿರ ಇದೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ, ಇದಕ್ಕಿಂತ ಇನ್ನೇನು ಹೇಳಲಿ ನಾನು, ಅಲ್ಲಿ ಏನು ಹೇಳು ಅಂತಿದ್ದಾರೆ, ನಾನು ಅಷ್ಟನ್ನೇ ಹೇಳ್ಬೋದು. ಆಯಿತಾ, ಆ್ಯಂಡ್ ಇದರಲ್ಲಿ ಇನ್ನೊಂದು ಹೇಳ್ತಿದ್ದಾರೆ, ಅವ್ರಿಗೆ ಹೆಲ್ತ್ ಇಶ್ಯೂಸ್ ಕೂಡ ಭಯಂಕರವಾಗಿ ಶುರುವಾಗೋಗಿದೆ ಇವಾಗಲೇನೇ ಅಂತ ಹೇಳ್ತಾ ಇದ್ದಾರೆ. ಆಯಿತಾ, ಹೆಲ್ತ್ ಇಶ್ಯೂಸು ಶುರುವಾಗಿದೆ. ಯಾವ ಥರ ಅಂತ ನಂಗೆ ಗೊತ್ತಿಲ್ಲಪ್ಪ, ಇದು ಯಾವ ಥರ ಹೇಳ್ತಿದ್ದಾರೆ ಅಂದರೆ ಅವ್ರ ಹತ್ರಕ್ಕೆ ಯಾರೂ ಹೋಗೋಕ್ಕಾಗಲ್ಲ, ಆ ಥರ ಒಂದು ಕಾಯಿಲೆ, ಕೆಟ್ಟ ಕಾಯಿಲೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಕೆಟ್ಟ ಕಾಯಿಲೆ ಶುರುವಾಗಿದೆ. ಸೊ ಅದೇ ಮೂನ್ ಸೈಕಲಲ್ಲಿ ನಿನಗೆ ಯಾವ ಥರ ತಡೆ ಹಾಕಿ ಎಲ್ಲ ಮಾಡಿದ್ರು ನಿಮಗೆ, ಸೊ ಇವಾಗ ಅದೇ ಥರನೇ ಅವರು ಯಾವ ಥರ ಅನುಭವಿಸ್ತಿದ್ದಾರೆ ಇವಾಗ ಅಂತಂದರೆ, ಕೆಟ್ಟ ಅನಾರೋಗ್ಯ ಯಾವ ಥರ ಬಳಲ್ತಾ ಇದ್ದಾರೆ ಅಂತಂದರೆ ಅದು ಸಾವು ಗ್ಯಾರಂಟಿ, ಆದರೆ ಹೆಲ್ತ್ ಇಶ್ಯೂಸ್ ಸಿಕ್ಕಾಪಟ್ಟೆ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಆಯಿತಾ, ಯಾರು ಅವ್ರ ಹತ್ರಕ್ಕೆ ಹೋಗ್ತಾ ಇಲ್ಲ ಅಂತಿದ್ದಾರಪ್ಪ, ಗೊತ್ತಿಲ್ಲ ನನಗೆ ಅದು ಎಂಥ ಕೆಟ್ಟ ಕಾಯಿಲೆ ಅನ್ನೋ ಥರ ಹೇಳ್ತಾ ಇದ್ದಾರೆ. ಕೆಟ್ಟ ಕಾಯಿಲೆ ಹತ್ರನೂ ಹೋಗ್ತಾ ಇಲ್ಲ ಜನ, ಅವರ ಒಬ್ಬರೇ ನರಳಿ ಸಾಯಬೇಕು ಆ ಥರ ಆಗಿದೆ ಅಂತಿದ್ದಾರಪ್ಪ. ಅರ್ಥ ಆಯ್ತಾ, ಇದಕ್ಕಿಂತ ನಾನು ಇನ್ನೇನು ಹೇಳಲಿ. ಓ ಮೈ ಗಾಡ್, ನೋಡಿ ಇಲ್ಲಿ ಇದು ಕ್ವೀನು. ನಿಮ್ಮ ದುಡ್ಡು ಕಾಸು ವಿಚಾರದಲ್ಲಿ ನೀವು ರಾಣಿ, ಅಂದರೆ ನಾನು ಹೇಳ್ದಂಗೆ ಇದು ರಾಜನೂ ಇರ್ಬೋದು ರಾಣಿನೂ ಇರ್ಬೋದು, ನಿಮ್ಮ ಲೈಫಲ್ಲಿ ಯಾರು ಈ ಥರ ಅನ್ಯಾಯ ಮಾಡಿದ್ರು ನಿಮಗೆ ಗೊತ್ತು. ಅವರು ಇದೇನು ತಡೆ ಹಾಕಿದ್ರು ಆಯಿತಾ, ನೋಡಿ ಇಲ್ಲಿ ಕಾರ್ಡ್ಸ್ ಯಾವ ಥರ ಬಂದಿದೆ ಅಂತ, ಏನು ತಡೆ ಹಾಕಿದ್ರು ಆಯಿತಾ. ಇವಾಗ ಅವರ ಜೀವನದಲ್ಲಿ ಯಾವ ಥರ ಆಗ್ತಾ ಇದೆಯಂತೆ ಅಂತಂದರೆ, ಫರ್ದರ್ ಅವರು ಬೇಕು ಅಂದ್ರೂ ಆಯಿತಾ, ಫಸ್ಟು
ಹ್ಞೂ ಅವ್ರಿಗೆ ಅವ್ರ ಜೀವನದಲ್ಲಿ ದುಡ್ಡು ಕಾಸು ನಿಲ್ಲೋದಿರಲಿ, ನಿಮ್ಗೆ ಹೆಂಗೆ ನಿಮ್ಮ ಪಾಪ ನೀವು ಇದು ಅರ್ತ್ ಏಂಜಲ್ ಥರನೂ ಕಾಣ್ತಾ ಇದೆ ನನಗೆ, ಆಯಿತಾ. ದುಡ್ಡು ಇಟ್ಕೊಂಡು ನೋಡಿ ಪಾಪದ್ದು ಲೇಡಿ ಅಥವಾ ಜೆಂಟ್ಸ್ ಯಾರ್ಯಾರು ಇರ್ಬೋದು, ಪಾಪ ಅವ್ರ ಪಾಡ್ಗವ್ರು ಕೂತ್ಕೊಂಡು ನೆಮ್ಮದಿಯಾಗಿ ಕೂತಿದ್ರೆ ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಹೇಳ್ತಿದ್ದಾರೆ, ಇವ್ರಿಗೆ ಬರೀ ದುಡ್ಡು ಕಾಸಿನ ವಿಚಾರದಲ್ಲಲ್ಲ, ಇವ್ರು ಇಲ್ಲಿ ನಿಮಗೆ ಯಾವ ಥರ ಮಾಡಿದ್ರು ಅಂದರೆ ಬರೀ ದುಡ್ಡು ಕಾಸು ವಿಚಾರದಲ್ಲಿ ಕತ್ತರಿ ಹಾಕಿರೋದಲ್ಲ, ತಡೆ ಹಾಕಿರೋದಲ್ಲ, ನಿಮ್ಮ ಮಕ್ಕಳ ತನಕನೂ ತಡೆ ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಮಕ್ಕಳ ಭವಿಷ್ಯದ ಮೇಲೂ ತಡೆ ಹಾಕಿದ್ದಾರೆ ಅಂತಿದ್ದಾರೆ. ಈಗ ಅವ್ರಿಗೆ ಅವ್ರ ಜೀವನ ಯಾವ ಥರ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದು ನಿಮಿಷ. ಹ್ಞೂ ಹ್ಞೂ ಅವ್ರಿಗೇನು ಹೇಳ್ತಿದ್ದಾರೆ, ಲೈಕ್ ಅವು ಇದು ನೆಗೆಟಿವಿಟಿ ಮಾಡಿಸಿರೋದು, ಅದೇ ಮೂರೂ ಅದೇ ಥರನೇ ಮಾಡಿರೋದೇನೆ, ಭಯಂಕರ ನೆಗೆಟಿವಿಟಿ ಮಾಡಿರೋದು. ಇಲ್ಲಿ ಏನಾಗ್ತಾಯಿದೆ ಅಂತಂದರೆ, ಇವಾಗ ಅವ್ರಿಗೆ ಯಾವ ರೀತಿ ದುಡ್ಡು ಕಾಸು ವಿಚಾರದಲ್ಲಿ ತಡೆ ಹಾಕಿದ್ರು, ನಿಮ್ಮ ಮಕ್ಕಳ ಭವಿಷ್ಯದ ಮೇಲೂ ತಡೆ ಹಾಕಿದ್ದಾರೆ ಅಂತಿದ್ದಾರೆ. ಸೊ ಅವ್ರಿಗೆ ಏನಾಗ್ಬೋದು ನೀವೇ ಹೇಳಿ. ಅವ್ರು ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರಂತೆ, ಮತ್ತು ಹೋಗಿದ್ದಾರೆ ಅವರು, ಬಿಟ್ಟಿಲ್ಲ ಇಲ್ಲಿಗೇನೆ, ಇಷ್ಟಕ್ಕೆ ಸುಮ್ಮನೆ ಆಗಿಲ್ಲ. ಈಗಲೂ ಏನು ಮಾಡ್ತಾ ಇದ್ದಾರೆ ಅಂದರೆ, ಅದೇನು ನಾ ಇನ್ನೂ ತಡೆ ಹಾಕಿಸ್ತೀನಿ, ಇನ್ನೂ ಮಾಡ್ತೀನಿ ಅಂತ ಹೋಗ್ತಾ ಇದ್ದಾರೆ. ಅದು ಯಾವುದೂ ವರ್ಕ್ ಆಗ್ತಾ ಇಲ್ಲ ಅಂತಿದ್ದಾರೆ, ಆಯಿತಾ. ವರ್ಕ್ ಆಗ್ತಿಲ್ಲ, ಇನ್ನೂ ತಡೆ ಹಾಕ್ತೀನಿ ನಾನು, ಅದೇನು ಅನ್ನೋ ಥರ ಹೋಗ್ತಾ ಇದ್ದಾರೆ. ಬಟ್ ಯಾವುದೂ ವರ್ಕ್ ಆಗ್ತಿಲ್ಲ. ಅವರ ಪಾಪದ ಬುತ್ತಿ ತುಂಬಿತು ಅಂದ ತಕ್ಷಣ ಈಗಲೂ ಮಾಡ್ತಾಯಿದ್ದಾರೆ ಇವ್ರು ಮಾತ್ರ. ಈ ಎನರ್ಜಿ ಬರ್ತಾ ಇರೋದು ನನಗೆ, ಈಗಲೂ ಮಾಡ್ತಾಯಿದ್ದಾರೆ, ತಡೆ ಹಾಕ್ತಿದ್ದಾರೆ. ಏಕೆಂದರೆ ಈಗಾಗಲೇ ನೀವು ಮತ್ತೆ ಚೇಂಜಸ್ ಬರ್ತಾಯಿದೆ ನಿಮ್ಮ ಲೈಫಲ್ಲಿ ಅಂತ ತೋರಿಸ್ತಾ ಇದ್ದಾರೆ ನನಗೆ. ಸೊ ಅದಕ್ಕೋಸ್ಕರ ಅಂತ ತಡೆ ಹಾಕಿದ್ದೆಲ್ಲ ವರ್ಕ್ ಆಗಲಿಲ್ಲ. ನಿಮ್ಮ ಮಕ್ಕಳ ಮೇಲೆ ಏನು ಮಾಡಿದ್ರು ಅದು ಅವ್ರು ಅಂದ್ಕೊಂಡಷ್ಟು ಮಟ್ಟಕ್ಕೆ ಆಗಲಿಲ್ಲ ಅಂದ್ಬಿಟ್ಟು ಇನ್ನೂ ತಡೆ ಹಾಕ್ತಿದ್ದಾರಂತೆ, ಆಯ್ತಾ. ನೋಡಿ ಬರೀ ಅಷ್ಟೇ ಅಲ್ಲ, ಫ್ಯಾಮಿಲಿ ಮೇಲೂ ಹಾಕಿದ್ದಾರೆ ಅಂತಿದ್ದಾರೆ ತಡೆ. ಅಂದರೆ ನಿಮ್ಮ ಮನೆಯಲ್ಲಿ ಏನೆಲ್ಲ ಅಂದರೆ ಒಂದು ಖುಷಿ ಅನ್ನೋದು ಇರಬಾರ್ದು, ನಿಮ್ಮ ಫ್ಯಾಮಿಲೀಲಿ ಒಂದು ಏನದು ಒಂದು ಖುಷಿ ಅಂತ ಇರಬಾರ್ದು, ಏನೇ ಇರಬಾರ್ದು. ಲೈಕ್ ಏನೋ ಒಂಥರ ಜಗಳ ಕದನ ಶುರು ಆಗಿಬಿಡ್ಬೇಕು ಫ್ಯಾಮಿಲೀಲಿ, ಇಲ್ಲದ ಕಾಯಿಲೆ ಕಸಾಲೆ ಆಗಬೇಕು, ಅಥವಾ ದುಡ್ಡು ನಿಲ್ಲಬಾರ್ದು, ಸಂತೋಷದಿಂದ ಇರಬಾರ್ದು ಅಂತ ಏನೆಲ್ಲ ನೆಗೆಟಿವಿಟಿ ಈಗಲೂ ಮಾಡ್ತಿದ್ದಾರೆ. ಈ ಥರ್ಡ್ ಎನರ್ಜಿ ಮಾತ್ರ ಬರ್ತಾ ಇರೋದು ನನಗೆ, ಆಯಿತಾ. ಅವ್ರ ಶಿಕ್ಷೆ ಏನು ಅಂತ ಇಲ್ಲಿ 2 ತೋರಿಸಿದ್ರು, ಆಯಿತಾ. ಬಟ್ ಇವ್ರಿಗೆ ಈಗಲೂ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರಪ್ಪ. ನಿಮಗೆ ಡೌಟ್ ಇದ್ದರೆ ಖಂಡಿತ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ, ಓಕೆನಾ. ಆ್ಯಂಡ್ ಇದು ಬರೀ ನಿಮ್ಮ ಮೇಲಲ್ಲ, ನಿಮ್ಮ ಮಕ್ಕಳ ಮೇಲಲ್ಲ, ಫ್ಯಾಮಿಲಿ ಮನೆ ಮೇಲೇನೂ ಅಂತ ಹೇಳ್ತಾ ಇದ್ದಾರೆ. ಮನೆ ಆಸ್ತಿ ಮೇಲೇನೂ ಅಂತಿದ್ದಾರೆ ನೋಡಿ, ಆಸ್ತಿ, ಓಕೆನಾ. ಇಲ್ಲಿ ನೆಲ ಕಾಣುತ್ತಾ, ಇಲ್ಲಿ ಮನೆ ಕಾಣುತ್ತಾ, ಆಸ್ತಿ, ಪೂರ್ತಿ ಆಸ್ತಿ ಮೇಲೂ ಕಣ್ಣು ಹಾಕಿ ಈ ಥರ ಇನ್ನೂ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಇನ್ನೂ ಅವ್ರ ಪಾಪದ ಕೂಡ ತುಂಬಿಲ್ಲ ಅಂದ್ಕೊಳ್ಳಿ. ಈ 3 ಎನರ್ಜಿ ಸಪ್ರೇಟ್ ಅಂದ್ಕೊಳ್ಳಿ ಅಥವಾ ಒಂದೇ ಅಂತ ಅಂದ್ಕೊಳ್ಳಿ. ಬಟ್ ಈ ಎನರ್ಜಿ ನಂಗೆ ಬರ್ತಾ ಇರೋದು ಈಗಲೂ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಓಕೆ, ಇನ್ನೊಂದು ಕಾರ್ಡ್ ತೆಗೆದ್ಬಿಡ್ತೀನಿ ರೀ, ನೋಡೋಣ. ಎಸ್ ಬಾಬಾ. ಓಹ್ ಮೈ ಗಾಡ್, ನೋಡಿ ಇವಾಗಿನ್ನೂ ಹೇಳಿದೆ, ಇನ್ನೂ ಮಾಡ್ತಾ ಇದ್ದಾರೆ ಅಂದರೆ ಹೇರೋಫ್ಯಾಂಟ್ ಬಂದಿದೆ, ಆಯಿತಾ. ಮಾಡಿಸ್ತಾನೇ ಇದ್ದಾರೆ, ಈಗಲೂ ಮಾಡಿಸ್ತಾ ಇದ್ದಾರೆ, ನೆಗೆಟಿವಿಟಿ ಮಾಡಿಸ್ತಾ ಇದ್ದಾರೆ ಇವರು. ಎಸ್, ಇನ್ನೊಂದು ಅಯ್ಯೋ ನೋಡಿ, ಅಂತೂ ನಿಮ್ಮನ್ನಂತೂ ಕಂಡ್ರೆ ಆಗೋದಿಲ್ಲಪ್ಪ, ಏನು ಮಾಡೋಕ್ಕಾಗಲ್ಲ. ಅಂತೂ ನಿಮ್ಮ ಕೊನೆ ನೋಡಲೇಬೇಕು ಅವರು ಅಂತ ಬಯಸ್ತಾ ಇದ್ದಾರೆ. ಅವ್ರ ಹಣೆ ಬರ ಅವರು ಭಯಂಕರವಾಗಿ ಅವ್ರ ಹಣೆ ಬರ ಅವರೇ ಚೇಂಜ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಾಗಿ ಇದು ಮಾಡಬೇಕಿಲ್ಲ ಇದೆಲ್ಲ, ಆಯಿತಾ. ಈ ಥರ ನೆಗೆಟಿವಿಟಿ ಮಾಡಲೇಬೇಕಾಗಿಲ್ಲ, ಆಯಿತಾ. ಯಾರಿಗೂ ಅವ್ರವ್ರ ಹಣೆ ಬರ ಏನಿರುತ್ತೆ ಅವ್ರು ಅನುಭವಿಸ್ಕೊಂಡು ಹೋಗ್ತಾರಲ್ವಾ. ಈಗ ನಿಮ್ಮ ಹಣೆ ಬರದಲ್ಲಿ ಈ ಥರ ಒಂದು ಒಳ್ಳೆ ಐಶ್ವರ್ಯವಂತನಾಗಿ ಅಥವಾ ಐಶ್ವರ್ಯವಂತೆಯಾಗಿ ಬಾಳಬೇಕು, ಬದುಕಬೇಕು ಅಂತ ಇದ್ದರೆ, ಅಥವಾ ನಿಮ್ಮ ಮಕ್ಳಿಗೆ ಆ ಥರ ಒಂದು ಆಶೀರ್ವಾದದಿಂದ ನೀವು ಇದ್ದೀರಾ ಅಂತಂದರೆ, ಅದನ್ನು ಕಟ್ ಮಾಡಾಕ್ತೀನಿ ಅಂತ ಇವರು ಆಸೆ ಪಟ್ಟರೆ ಆಗುತ್ತಾ? ಆಸೆ ಪಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಒಂದಷ್ಟು ನಡೆದೂ ಇರುತ್ತೆ, ಆಯಿತಾ. ನಿಮ್ಮನ್ನು ಇಲ್ಲಿ ನೋಡಿ ಕತ್ತರ್ಸಕ್ಕೆ ನೋಡ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ನೀವೇ ನೋಡಿ ಕಾರ್ಡ್ ಹಿಂಗೆ ಬಂದಿದೆ. ನಿಮ್ಮ ಹೃದಯ ನಿಲ್ಲಿಸ್ಬೇಕು ಅಂತಂದರೆ ನಿಮ್ಮ ಸಾವು ಬದುಕು ನೋಡಬೇಕು ಅಂತ ಬಯಸ್ತಾ ಇದ್ದಾರೆ. ಇಲ್ಲಿ ಹೆಂಗೆ ಅಂದರೆ ನನಗೆ ತೋರಿಸ್ತಾ ಇರೋದು, ಈಗ ಮನೆ ಅಂತ ಇದೆಯಾ, ಈ ಮನೆಯಲ್ಲಿ ಇಲ್ಲೊಂದು ತೋರಣ ಎಲ್ಲ ಹಾಕಿದ್ದಾರೆ ನೋಡಿ, ಕರೆಕ್ಟಾ. ಆ ಮನೇಲಿ ತೋರಣ ಎಲ್ಲ ಬರಬಾರ್ದು,
ಆಯಿತಾ. ತೋರಣ ಕಿತ್ತಾಕಿ ಒಂದು ಒಂದು ಸಾವಿನ ಮನೆ ಥರ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಅವ್ರಿಗೇನಾಗುತ್ತೆ ಹೇಳಿ ನೀವೇ? ಆ ಥರ ಬಯಸ್ತಾ ಇದ್ದಾರೆ ಆಯಿತಾ. ಆ ಥರ ಮಾಡಿಸ್ತಾ ಇದ್ದಾರೆ ನೆಗೆಟಿವಿಟಿ. ಅಯ್ಯಪ್ಪ ಏನು ಜನನಪ್ಪ, ಈಗಲೂ ಮಾಡಿಸ್ತಾ ಇದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೇನು ಶಿಕ್ಷೆ ಅವರೇ ಇನ್ನೂ ಮಾಡ್ತಾನೇ ಇದ್ದಾರಲ್ಲ. ಇರಿ ಇನ್ನೊಂದು ಕಾರ್ಡ್ ನೋಡಿ. ಇವರಿಬ್ರದಂತೂ ಗ್ಯಾರಂಟಿ ಆಯಿತಾ. ಇವರಿಬ್ರು ಕತೆ ಅಷ್ಟೇ ಬಿಡಿ ಆಯಿತಾ, ಕ್ಲೋಸ್ ಅಲ್ಲಿಗೆ. ಬಟ್ ಇದು ಮೂರನೇದು ಮಾತ್ರ ಇನ್ನೂ ನಿಮ್ಮ ಮೇಲೆ ಕಣ್ಣಿಟ್ಟು ಮಾಡ್ತಾನೇ ಇದ್ದಾರೆ. ಸೊ ಇವ್ರದ್ದು ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇವರು ಶಿಕ್ಷೆ ಏನು ಅಂತ ನೋಡಬೇಕಂದ್ರೆ, ಏಕೆಂದರೆ ಭಗವಂತನೂ ಸುಮ್ಮನೆ ಬಿಡ್ತಾರೆ ಮಾಡು ಅಂತ. ಯಾಕೆಂತಂದರೆ ಅವ್ರದ್ದು ಪಾಪದ ಬುತ್ತಿ ತುಂಬಬೇಕಲ್ಲ, ಪೂರ್ತಿ ತುಂಬಿದ್ರೆ ತಾನೇ ಅವ್ರಿಗೆ ಶಿಕ್ಷೆ ಅನ್ನೋದು ಬರೋದು. ಸೊ ಅದಕ್ಕೋಸ್ಕರ ಸುಮ್ಮನಿದ್ದಾರೆ, ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನನಗೆ ತೋರಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ವೆರಿ ಕ್ಲಿಯರಾಗಿ, ನೀವು ಒಂದು ಅರ್ಥ ಏಂಜಲ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮೇಲೆ ಕಣ್ಣಿಟ್ಟು ಈ ಥರ ಒಂದು ಅನ್ಯಾಯ ಮಾಡ್ತಿದ್ದಾರೆ. ನಿಮ್ಮ ಜೀವನ, ನಿಮ್ಮ ಉಸಿರು ನಿಲ್ಲಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನಿಮ್ಮ ಆಸ್ತಿ ಮೇಲೆ ಕಣ್ಣು, ನಿಮ್ಮ ಮನೆ ಮೇಲೆ ಕಣ್ಣು, ನೀವು ಯಾವ ರೀತಿ ಮನೇನ ನಂದ ಗೋಕುಲ ಅಂತ ಹೇಳ್ತಾ ಇದ್ದಾರೆ, ಆ ಥರ ಏನು ಇಟ್ಟಿದ್ದೀರಾ ಒಂದು ಸಾವಿನ ಮನೆ ಥರ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಇದೆಲ್ಲ ವಾಪಸ್ ಆಗೋದು ಗ್ಯಾರಂಟಿ. ಜೊತೆಗೆ ಇವ್ರು ಯಾರು ಮಾಡ್ತಾ ಇದ್ದಾರೆ ಇವ್ರಿಗೆ ಫಸ್ಟ್ ಶುರು ಆಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ. ಆ್ಯಂಡ್ ಇಲ್ಲಿಬ್ಬರು ಅಂತ ತೋರಿಸ್ತಾ ಇದ್ದಾರೆ ನನಗೆ. ಇವರೊಬ್ಬರೇ ಅಲ್ಲ, ಇಲ್ಲಿಬ್ಬರು ಹೋಗಿ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗಲೂ ಮಾಡಿಸ್ತಾ ಇದ್ದಾರೆ, ಇಬ್ಬರು ಅಂತ ಕೇಳಿಸ್ತಾ ಇದೆ. ಇನ್ನೇನು ಹೇಳೋದು ಇವ್ರಿಗೆ? ಎಸ್ ಬಾಬಾ, ಈ ಶೇರ್ ಮಾಡಿ ಅಷ್ಟೇ. ನಾನು ಇನ್ನೇನು ಹೇಳೋದು? ಶೇರ್ ಮಾಡಿ. ನೋಡಿ ಇನ್ನೂ ಒಬ್ಬರು ಸೇರಿದ್ದಾರೆ ಅಂತ. ಈಗ ಇಬ್ಬರು ಅಂತಂದೆ ಅಲ್ವಾ, ಇದರಲ್ಲಿ ಒಬ್ಬರು ಇವರು, ಈ ಮಹಾರಾಣಿ, ರಾಣಿ ಮಹಾರಾಣಿ, ಕ್ವೀನ್ ಆಫ್ ಸೋರ್ಡ್ಸು ಪ್ಲಸ್ ಇದೊಂದು ಎಂಪರರು. ಇದು ನಿಮಗೆ ನಿಮ್ಮ ಫ್ಯಾಮಿಲೀಲಿ ತುಂಬ ಹತ್ತಿರ ಆದವರು ಇವರು. 1 2 ಇವರಿಬ್ಬರೇ ಸೇರಿ ಮಾಡ್ತಾ ಇರೋದು ಮೇಯ್ನ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಉಸಿರು ನಿಲ್ಲಿಸೋ ಪ್ರಯತ್ನ ನಡೀತಾ ಇದೆ. ಮಾಡಲಿ ಅದು ಎಷ್ಟರ ಮಟ್ಟಿಗೆ ಏನಾಗುತ್ತೆ ನೋಡೋಣ ಆಯಿತಾ. ಓಕೆ, ಇದ್ರದ್ದು ಮುಂದೆ ಏನಾಗುತ್ತೆ ಹೇಳಿ ಬಾಬಾ, ನೋಡೇ ಬಿಡೋಣ. ನನಗೆ ಒಂದು ಕ್ಯೂರಿಯಾಸಿಟಿ ಬರ್ತಾ ಇದೆ. ಎಸ್ ಬಾಬಾ, ಇದು ಯಾರು ನೋಡ್ತಾ ಇದ್ದಾರೆ ಅವ್ರಿಗೆ ನೀವು ಈ ಥರ ಎಲ್ಲ ಅವ್ರು ಬಯಸ್ತಿದ್ದಾರೆ ಅಂತಂದರೆ ಏನು ಆಶೀರ್ವಾದ ಕೊಡ್ತೀರಾ ಬಾಬಾ? ಪ್ಲೀಸ್ ಗೈಡ್ ಮಾಡಿ. ಏನು ಹೇಳಬೇಕು ನಾನು ಫೈನಲಾಗಿ, ಏನು ಹೇಳಬೇಕು? ಅಯ್ಯೋ ನೋಡಿದ್ರಾ, ಅವ್ರು ಏನು ಮಾಡ್ತಾ ಇದ್ದಾರೆ, ನೀವು ಏನೂ ತಲೆ ಕೆಡಿಸ್ಕೊಬೇಡಿ, ನೀವೇನೂ ಮಾಡೋದು ಬೇಡ ಆಯಿತಾ. ಅದನ್ನೇ ಹೇಳ್ತಾ ಇದ್ದಾರೆ, ನೀವೇನೂ ಮಾಡೋದು ಬೇಡ. ಅವ್ರ ಪಾಪದ ಬುತ್ತಿ ತುಂಬ್ತಾ ಇದ್ದಂಗೆ ನೋಡು, ಅವ್ರು ಕೂತ ಕಡೆ ಕೂರಕ್ಕಾಗಲ್ಲ, ನಿಂತ ಕಡೆ ನಿಲ್ಲಕ್ಕಾಗಲ್ಲ, ಮಲ್ಗೋಕ್ಕಂತೂ ಸಾಧ್ಯನೇ ಇಲ್ಲ. ಆ ಥರ ಬದುಕಿರ್ಲಾರ್ದೆ, ಸಾಯ್ಲಾರ್ದೆ, ಬದುಕಲಾರ್ದೆ ಇರ್ತಾರೆ ಆಯಿತಾ. ಸತ್ತಂಗೂ ಅಲ್ಲ, ಬದುಕದಂಗೂ ಅಲ್ಲ, ಆ ಥರ ಅವ್ರ ಜೀವನ ಆಗೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ಅವರು ಆಟ ಆಡ್ತಾ ಇರೋದು ಒಂದು ಅರ್ತ್ ಏಂಜಲ್ ಜೊತೆಗೆ ಅಂತ ಹೇಳ್ತಾ ಇದ್ದಾರೆ. ಇಬ್ಬರು ಆಟ ಆಡ್ತಾ ಇದ್ದಾರೆ ಆಯಿತಾ. ಇಲ್ಲಿ ಇದೊಂದು ಆಟ ಆಡ್ತಾ ಇರೋದು. ಅವರ ಜೀವನ ಇದೇ ಥರನೇ ಆಗುತ್ತೆ ಅಂತಿದ್ದಾರೆ ಆಯಿತಾ. ಟೆನ್ಷನ್ನಲ್ಲಿ ಸಾಯ್ತಾರೆ ಅಂತಲೇ ಹೇಳ್ತಾ ಇದ್ದಾರೆ. ದಿನ ಬೆಳಗಾದರೆ ಟೆನ್ಷನ್ ತೊಗೊಂಡು ಸಾಯ್ತಾರೆ, ನಿದ್ದೆನೇ ಇರಲ್ಲ, ಆ ಥರ ಸಾಯ್ತಾರೆ ಅಂತ ಹೇಳ್ತಾ ಇದ್ದಾರಪ್ಪ. ದಿನ ಸಾಯ್ತಾರೆ. ನಿಮಗೆ ಒಂದು ಸಲ ಸಾಯಿಸೇ ಬಿಡಬೇಕು ಅಂತ ಈ ಥರ ನೆಗೆಟಿವಿಟಿ ಮಾಡ್ತಿದ್ದಾರೆ. ಅರ್ಥ ಆಯ್ತಾ. ಮಾಡ್ತಾನೇ ಇದ್ದಾರೆ, ಈಗಲೂ ಮಾಡ್ತಿದ್ದಾರೆ. ನಾನೇನು ಮಾಡಲಿ ಈಗ? ಫಸ್ಟು ನೋಡಿ, ಇವಾಗ 21ನೇ ಎಪಿಸೋಡಲ್ಲಿ ಫಸ್ಟ್ 2 ಎನರ್ಜಿ ಬಂದಿದ್ದು ಅವ್ರಿಗೆ ಡೆಫಿನೆಟಾಗಿ ಶುರು ಆಗಿದೆ ಅಂತ. ಬಟ್ ಈ 3rd ಎನರ್ಜಿ ಬರ್ತಿರೋದು ಅವ್ರು ಇನ್ನೂ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರಲ್ಲ. ನಾನು ಇನ್ನೇನು ಹೇಳೋಕ್ಕಾಗತ್ತೆ. ಸೊ ಅವ್ರಿಗೆ ಸದ್ಯದಲ್ಲೇ ಇನ್ನೊಂದು 9 ತಿಂಗಳ ಒಳಗೆ ನೋಡ್ತಾ ಇರಿ ನೀವೇ, ಅವರು ನಿದ್ದೆ ಇಲ್ಲದೆ ಹೆಂಗೆ ನರಳ್ತಾ ಇರ್ತಾರೆ, ನೀವೇ ನೋಡೋರಂತೆ. 9 ವಾರ. ಓಕೆ, 9 ವಾರದೊಳಗೆ ಅಂತಿದ್ದಾರಪ್ಪ. ತಿಂಗಳಲ್ವಂತೆ 9 ವಾರ. 3ರಿಂದ 9 ವಾರ ಒಳಗೆ ಆಯಿತಾ. 3 ವಾರದಿಂದ 9 ವಾರ ವಾರದೊಳಗೆ ನಿಮಗೆ ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಸೊ ಇದು ಇವತ್ತಿನ ರೀಡಿಂಗ್ 21ನೇ ಭಾಗ, ಹೇಟರ್ಸ್ಗೇನು ಶಿಕ್ಷೆ. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.